ಬ್ಲಡ್ ಅಲ್ಲೇ ಬರ್ದಿತ್ತು ಅಂತ ಹೇಳಿ ಎಷ್ಟು ರಾ ಕಂಟೆಂಟ್ ಫ್ಯಾಮಿಲಿ ಆಡಿಯನ್ಸ್ ನ ಹಿಡಿಯೋದಕ್ಕೆ ಮಾಡ್ತಿದ್ದೀನಿ. ನಾ ಹೇಳ್ದಂಗೆ ರಾ ಅಂದ ತಕ್ಷಣ ಬರೀ ರಕ್ತ ಇದು ಅನ್ನೋದಕ್ಕಿಂತ ಪ್ರಾಪರ್ ರಾ ಹ್ಯೂಮನ್ ಎಮೋಷನ್ಸ್ ಇದು. ಅಂದ್ರೆ ಮನುಷ್ಯನಲ್ಲಿ ಆಗುವಂತ ತಳಮಳಗಳೇನಿದೆ ಅದನ್ನ ಇಟ್ಕೊಂಡು ಕತೆ ಮಾಡ್ತಾ ಇರೋದು. ನೀವು ರತ್ನನ್ ಪ್ರಪಂಚ ನೋಡಿದ್ರು ಅದೇ ಇದೆ. ಅದ್ರಲ್ಲಿ ಏನು ಅಂದ್ರೆ ರಕ್ತ ಇರಲಿಲ್ಲ, ಇದ್ರಲ್ಲಿ ಆ ಜಾನರಿಗೆ ಒಂಚೂರು ಎಂಟ್ರಿ ಕೊಟ್ಟಿದೀವಿ. ಪ್ರಾಪರ್ ಫ್ಯಾಮಿಲಿ ಬಂದು ಕೂತು ಆ ಎಮೋಷನ್ ಅನ್ನು ಅಬ್ಸರ್ವ್ ಮಾಡಿ ಅವ್ರು ಒಳಗೆ ತಗೊಂಡು ಅದೇ ಎಮೋಷನ್ ಅಲ್ಲಿ ಆಚೆ ಹೋಗುವಂತ ಸಿನಿಮಾ ಇದು. ಅದಂತೂ ಐ ಕ್ಯಾನ್ ಪ್ರಾಮಿಸ್. ಪ್ರೊಡಕ್ಷನ್ ಹೌಸ್ಗಳು ನಿಮ್ಗೆ ನಿಮಿತ್ತ ಫ್ಯಾನ್ಸ್ ಮೇಲೆ ಫ್ಯಾನ್ಸ್ ನಿಮ್ಮ ಮೇಲೆ ತುಂಬಾ ಹೋಪ್ ಇಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ ಕೇಳ್ತಾರೆ, ಯಾಕಂತಂದ್ರೆ ಅಪ್ಪು ಸರ್ ನಾವೆಲ್ಲ ಡ್ಯಾನ್ಸ್ ಅಲ್ಲಿ ನೋಡಿದ್ವಿ. ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯ ಡ್ಯಾನ್ಸ್ ನಂಬರ್ ನಾವು ನೋಡ್ಬೋದು, ಯಾಕಂದ್ರೆ ಚರಣ್ ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಡ್ಯಾನ್ಸ್ ನಂಬರ್ ಸಿನಿಮಾ ಅಷ್ಟು ಎಕ್ಕಮಾರ್ ಕೇಳಿದಿರಲ್ಲ. ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ ಹೆಂಗ್ ಸ್ಟೆಪ್ ಹಾಕ್ಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ, ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ. ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಾನೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಅಂಡ್ ತುಂಬಾ ಇಂಟೆನ್ಸ್ ಆಗಿದೆ. ಅದಕ್ಕೂ ಪ್ರಿಪರೇಷನ್ಸ್ ನಡೀತಾ ಇದೆ. ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನ್ ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಯೂತ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ? ಬಿಕಾಸ್ ಇವಾಗ ಸಿನಿಮಾದಲ್ಲಿ ನೀವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರಿ, ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು ಅಂತ? ಈ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಅಲ್ಲ. ಎಕಾ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ವಿಷಯ ಇದೆ. ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ. ಡ್ರಾಮಾ ಜಾಸ್ತಿ ಅಂದ್ರೆ ಇಮೋಷನ್ ತುಂಬಾ ಇದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಇಮೋಷನಲ್ ಆಸ್ಪೆಕ್ಟ್ ಸುಮಾರು ಇದೆ ಸಿನಿಮಾದಲ್ಲಿ.